ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಲೋ ಸಿಸ್ಟರ್. ವಿಕಾಸ್ ಏನಾಯ್ತು? ವಿಕಾಸ್ ಏನಾಯ್ತು? ಅವ್ರು ಯಾಕೆ ಫೋನ್ ಎತ್ತುತ್ತಾ ಇಲ್ಲ? ಇಲ್ಲಿ ಬಂದು ನೋಡಿದ್ಮೇಲೆ ಸಿಸ್ಟರ್ ಗೊತ್ತಾಗಿದ್ದು, ಶಾಂತಿ ಸಿಸ್ಟರ್ ಬಿದ್ದಿರೋ ಜಾಗ ದೊಡ್ಡ ಪ್ರಪಾತ. ಈ ರೆಸಾರ್ಟ್ ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಈ ಲೋಕಲ್ ಹಳ್ಳಿ ಜನರೇ. ಅವರೇ ಹೋಗಿ ಹೋಗಿ ನೋಡ್ಕೊಂಡ್ ಬರ್ತಾ ಇದ್ದಾರೆ. ನನ್ಗ್ಯಾಕೋ ತುಂಬಾ ಭಯ ಆಗ್ತಿದೆ ಸಿಸ್ಟರ್. ಶಾಂತಿ ಸಿಸ್ಟರ್ ಸಿಗ್ತಾರ ಅನ್ನೋ ನಂಬಿಕೆನೆ ನನಗೆ ಬರ್ತಾ ಇಲ್ಲ. ಪ್ಲೀಸ್ ವಿಕಾಸ್, ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ. ಸರಿ ಸರಿ, ನೀವು ಗಾಬರಿ ಆಗ್ಬೇಡಿ, ಸಮಾಧಾನವಾಗಿರಿ. ಪಕ್ಕದಲ್ಲಿ ಅತ್ತೆ ಇದ್ದಾರೆ, ರಾಘವ್ ವರ್ಷ ಎಲ್ಲ ನಿಮ್ ಜೊತೆಲೇ ಇದ್ದಾರೆ. ಅವ್ರಿಗೆಲ್ಲ ನೀವೇ ಧೈರ್ಯ ತುಂಬಬೇಕು. ನಾನು ಇಲ್ಲೇನ್ ನಡೆಯುತ್ತೆ ಸಮಯಕ್ಕೆ ಸರಿಯಾಗಿ ನಾನು ನಿಮಗೆ ಫೋನ್ ಮಾಡಿ ತಿಳಿಸ್ತೀನಿ. ಏನಾಯ್ತು ಸಾಧನಾ? ಅದು ಪೊಲೀಸ್ನವರೆಲ್ಲ ಬಂದಿದ್ದಾರಂತೆ. ಸುಶಾಂತ್ ಪ್ಲೀಸ್ ಸುಶಾಂತ್, ಸಮಾಧಾನ ಮಾಡ್ಕೊಳ್ಳಿ, ಏನು ಆಗಲ್ಲ ಶಾಂತಿಗೆ. ಆ ಜಾಗನ ಅಲ್ಲೇ ಅಲ್ಲೇ ಅಣ್ಣ ಅಣ್ಣ ಅಲ್ಲಿ ಅಲ್ಲೇ ಅಣ್ಣ ಶಾಂತಿ ಬಿದ್ದಿತ್ತು. ಇನ್ಸ್ಪೆಕ್ಟರ್ ಅಲ್ಲೇ ಇನ್ಸ್ಪೆಕ್ಟರ್ ಶಾಂತಿ ಬಿದ್ದಿದ್ದು. ಕಾಪಾಡಿ ಇನ್ಸ್ಪೆಕ್ಟರ್ ಪ್ಲೀಸ್. ಸುಶಾಂತ್ ಶಾಂತಿ ನನ್ನ ಕಣ್ ಮುಂದೆ ಬಿದ್ದೋದ್ಲಣ್ಣ. ಶಾಂತಿ ನನಗೆ ಬೇಕಣ್ಣ. ನೋಡಿ ಸರ್, ನಾವೀಗ ಏನೂ ಮಾಡಕ್ಕಾಗಲ್ಲ. ನೀವ್ ಹೇಳೋದ್ ನನಗೆ ಅರ್ಥ ಆಗುತ್ತೆ, ಅದು ತುಂಬಾ ಡೀಪ್ ಇದೆ. ನಾವ್ ಅಲ್ಲೋಗಿ ಏನೂ ಮಾಡಕ್ಕಾಗಲ್ಲ. ಈಗ ಹಾಗನ್ಬೇಡಿ ಇನ್ಸ್ಪೆಕ್ಟರ್ ಪ್ಲೀಸ್. ಇನ್ಸ್ಪೆಕ್ಟರ್ ಪ್ಲೀಸ್, ಹೇಗಾದ್ರೂ ಮಾಡಿ ಉಳಿಸ್ಕೊಡಿ. ನಿಮ್ ಕಾಲಿಗೆ ಬಿದ್ಬಿಡ್ತೀನಿ, ಹುಡ್ಕೊಡಿ ಇನ್ಸ್ಪೆಕ್ಟರ್. ನೋಡಿ, ಈಗ ಆಲ್ರೆಡಿ ಟೈಮ್ ಆಗಿದೆ. ನಾವು ಹೋಗಿ ಈಗ ಹುಡ್ಕೋದ್ರೆ ಖಂಡಿತ ಬಾಡಿ ಸಿಗಲ್ಲ. ಬಾಡಿ ಅನ್ಬೇಡಿ ಸರ್. ಇನ್ಸ್ಪೆಕ್ಟರ್ ಏನ್ ಮಾತಾಡ್ತಾ ಇದ್ದೀರಾ? ಅಣ್ಣ ಏನಾದ್ರೂ ಮಾಡ್ಬೋದಾ? ಪ್ರಯತ್ನ ಮಾಡಿ ಪ್ಲೀಸ್. ಸರಿ ಸರ್, ನಾನು ನನ್ನ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡಿ ನಾನು ಏನ್ ವ್ಯವಸ್ಥೆ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ತೀನಿ. ಅರ್ಥ ಮಾಡ್ಕೊಳ್ಳಿ, ನಾವೀಗ ಏನೂ ಮಾಡಕ್ಕಾಗಲ್ಲ. ಇಲ್ಲ ಸರ್, ನನ್ ಶಾಂತಿ ಸರ್. ಇನ್ಸ್ಪೆಕ್ಟರ್ ನೋಡಿ, ನಾನು ಹೇಳೋದ್ ನಿಮಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ತುಂಬಾ ಟೈಮ್ ಇರಬಾರ್ದು. ಬನ್ನಿ, ನೀವು ಬನ್ನಿ. ಬನ್ನಿ ಸುಶಾಂತ್, ನಡೀರಿ. ಇನ್ಸ್ಪೆಕ್ಟರ್ ಸುಶಾಂತ್ ನಡೀರಿ. ಮನಸ್ಸಿಗೆ ಬಂತು ಬಿಟ್ಟು ಹೋಗೋಕೆ, ಕಾರಣ ಹೇಳುವೆಯಾ? ಕಾರಣ ಹೇಳುವೆಯಾ? ಹಲೋ, ಶಾಂತಿ ಸತ್ ಹೋದ್ಲು, ನಾನು ವೈರಿ ಸತ್ ಹೋದ್ಲು, ಶಾಂತಿ ಸತ್ ಹೋದ್ಲು. ಕಿಶನ್, ನಿನ್ನ ಸಾವಿಗೆ ಕಾರಣ ಆದವಳನ್ನ ನಾನ್ ಸಾಯಿಸ್ಬಿಟ್ಟೆ ಕಣೋ. ಅತ್ತೆ, ಅತ್ತೆ. ಏನಮ್ಮ? ಅತ್ತೆ, ಯಾರಾದ್ರೂ ಫೋನ್ ಮಾಡಿದ್ರಾ? ಏನಾದ್ರೂ ಹೇಳಿದ್ರಾ? ವಿಕಾಸ್ ಫೋನ್ ಮಾಡಿದ್ದ ಅಮ್ಮ. ಏನ್ ಹೇಳಿದ್ರು? ಶಾಂತಿನ ಹುಡುಕ್ತಾ ಇದಾರಂತಿನ್ನ. ಗೊತ್ತಾಗ್ಲಿ ಏನಾದ್ರೂ ಆಮೇಲೆ ನಿನಗೆ ಫೋನ್ ಮಾಡ್ತೀನಿ ಅಂತ ಹೇಳ್ದ. ಯಾಕಮ್ಮ, ಏನಾಯ್ತು? ಅತ್ತೆ, ರಾಘು ಅಮ್ಮ ಬೇಕು ಅಂತ ತುಂಬಾ ಹಠ ಮಾಡ್ತಿದ್ದಾನತ್ತೆ. ನಾನು
ಸಮಾಧಾನ ಮಾಡೋಷ್ಟು ಮಾಡ್ದೆ. ಅವ್ನ್ ಕೇಳ್ತಾ ಇಲ್ಲ. ಹೇಗೋ ಒಂಚೂರು ಪುಸ್ಲಾಯಿಸಿ ಅವನನ್ನ ವರ್ಷ ಜೊತೆಗೆ ರೆಸ್ಟೋರೆಂಟ್ಗೆ ತಿನ್ಸ್ಕೊಂಡ್ ಬಾ ಅಂತ ಕಳ್ಸಿದೀನಿ. ಈ ವಿಷಯನೆಲ್ಲ ಎಷ್ಟೊತ್ತು ಅಂತ ಮುಚ್ಚಿಡೋದು? ನನಗೂ ಗೊತ್ತಮ್ಮ, ಇದಳಲ್ಲ ಈ ಶಾಂತಿ, ಪುಣ್ಯಾತ್ ಗಿತ್ತಿ, ಸುಮ್ನೆನೆ ಇರಲ್ಲ ಅವಳು. ಯಾರ್ಗಾದ್ರೂ ಏನಾದ್ರೂ ಒಂದು ಮಾಡ್ತಿರ್ತಾಳೆ, ಇಲ್ವಾ ಅವಳು ಏನಾದ್ರೂ ಒಂದು ಮಾಡ್ಕೊಂಡ್ ಬಿಡ್ತಾಳೆ. ಅತ್ತೆ, ಹೌದು ಹೌದು ಸಾಧನ, ನಾನ್ ಹೇಳೋ ಮಾತಲ್ಲಿ ಏನ್ ತಪ್ಪಿದೆ? ಎಲ್ಲಿದೀವ್ ನಾವು? ಕಾಡಲ್ ತಾನೇ ಇದೀವಿ. ಇಲ್ಲೆಲ್ಲ ಹುಷಾರಾಗಿರ್ಬೇಕು, ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತ ಗೊತ್ತಿಲ್ವಾ ಅವಳಿಗೆ? ಚಿಕ್ಕ ಮಗುನ ಏನೋ ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತಾ ಗಮನ ಇಲ್ದೆ ಕಾಲ್ ಜಾರಿ ಬಿದ್ದಿರ್ತಾಳೆ. ಈಗ ಏನಾಗಿದ್ಯೋ ಏನೋ, ನಾವೆಲ್ಲ ಎಷ್ಟು ಅನ್ಭವಿಸ್ತಾ ಇದೀವಿ, ಇದೆಲ್ಲ ಗೊತ್ತಾಗಲ್ವಾ ಅವಳಿಗೆ? ಅವಳು ಬಿದ್ದಿರೋ ಜಾಗ ಎಂಥದ್ದೋ ಏನೋ, ಏನಾಗಿರುತ್ತೋ ಯಾರಿಗ್ ಗೊತ್ತು? ಸಾಕ್ ನಿಲ್ಸಿ ಅತ್ತೆ, ನಿಮ್ಗೆ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ? ಸುಶಾಂತ್ನ ಕರ್ಕೊಂಡು ಹೋಗಿದ್ದು ಶಾಂತಿನ, ಇಲ್ಲ ಶಾಂತಿನ ಕರ್ಕೊಂಡು ಹೋಗಿದ್ದು ಸುಶಾಂತ? ಹೇಳಿ ಅತ್ತೆ, ಯಾವ ಕೆಟ್ಟ ಗಳಿಗೆನಲ್ಲಿ ಯಾರ್ ಕಣ್ಬಿತ್ತೋ ಏನೋ, ನಮ್ ಶಾಂತಿಮ್ಮ ಇವತ್ತು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಇಂಥ ಟೈಮಲ್ಲೂ ನೀವು ಬಾಯಿಗೆ ಬಂದಂಗ್ ಮಾತಾಡ್ತಿರಲ್ಲ ಅತ್ತೆ, ಇದ್ ಸರಿ ಇಲ್ಲ. ನಿಮ್ಗೇನು ಅನ್ಸಲ್ವಾ ಅತ್ತೆ? ನೀವು ಒಂದು ಹೆಣ್ಣು, ಒಂದ್ ಹೆಣ್ಣಿನ ಮನ್ಸಿನ ನೋವು ನಿಮ್ಗೆ ಅರ್ಥ ಆಗಲ್ವಾ ಅತ್ತೆ? ನಿನಗ್ ಅರ್ಥ ಆಗ್ತಿದ್ಯಾ? ನಾನು ನೊಂದ್ಕೊಂಡೆ ಇಷ್ಟು ಮಾತಾಡ್ತಿರೋದು. ಹೌದೌದು, ನೀವ್ ನೊಂದ್ಕೊಂಡಿರೋ ಲಕ್ಷಣ ನನಗ್ ಕಾಣಿಸ್ತಿಲ್ವಾ? ನೋಡಿ ಅತ್ತೆ, ನಿಮಗ್ ಕೈ ಮುಗಿತೀನಿ, ನೀವ್ ಸಮಾಧಾನ ಮಾಡ್ತಿದ್ರು ಪರವಾಗಿಲ್ಲ. ದಯವಿಟ್ಟು ನಮ್ ಶಾಂತಿಮ್ಮ ಬಗ್ಗೆ ಏನು ಅನ್ಬೇಡಿ. ಸರಿ ಹೋಗ್ಲಿ ಬಿಡಿ. ನೀವ್ ಇನ್ನೊಂದ್ಸಲ ವಿಕಾಸಿಗ್ ಫೋನ್ ಮಾಡಿ ಶಾಂತಿಮ್ಮ ಸಿಕ್ಕದ್ಲ ಅಂತ ಕೇಳಿ. ನನ್ಗೆ ತುಂಬಾ ಕಷ್ಟ ಆಗ್ತಿದೆ. ನನಗೂ ಕಷ್ಟ ಆಗ್ತಿದೆ. ಎಷ್ಟು ಸಾರಿ ಕೇಳಿ ನಾನು? ಅವನು ಹೇಳಿದ್ದೆಲ್ಲ ಹೇಳ್ತಾನೆ. ನಿಮಗ್ ಮಾತ್ರ ನೋವಾಗುತ್ತೆ, ನನ್ ಮನ್ಸಿಗೆ ನೋವಾಗೋದಿಲ್ಲ ಅಲ್ವಾ? ನಾನ್ ಏನೇ ಮಾತಾಡಿದ್ರು ಎಲ್ಲರ ಕಣ್ಣಿಗೂ ತಪ್ಪಾಗೆ ಕಾಣಿಸತ್ತೆ. ನನ್ ಮನ್ಸು ಎಂಥದ್ದು ಅಂತ ಆ ಭಗವಂತನಿಗೆ ಮಾತ್ರ ಗೊತ್ತಿದೆ. ಅವಳಿಗೇನೋ ಆಯ್ತು ಅನ್ನೋ ಸಂಕಟಕ್ಕೆ ನಾನು ಇಷ್ಟು ಮಾತಾಡ್ತಿರೋದು. ಅತ್ತೆ, ಸಾಕಮ್ಮ, ಸಾಕು. ನಾನು ಏನು ಮಾತಾಡಿದ್ರು ತಪ್ಪಲ್ವಾ? ನಾನ್ ಕೆಟ್ಟವಳಲ್ವಾ? ಬಿಡು.